ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ನಾನು ಇವತ್ತು ಗ್ಯಾಸ್ಟ್ರಿಕ್ ಮತ್ತು ಅಸಿಡಿಟಿಗೆ ರಾಮಬಾಣವಾಗಿರುವಂತಹ ಆಲೋವೆರಾ ಜ್ಯೂಸ್ ಅಥವಾ ಲೋಕಸರದ ಜ್ಯೂಸ್ನ ತಗೊಂಡು ಬಂದಿದ್ದೀನಿ. ಅದನ್ನು ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಅಲೋವೆರಾವನ್ನು ಈ ರೀತಿಯಾಗಿ ಸಿಪ್ಪೆನ ತೆಗೆದುಕೊಂಡು ಅದರೊಳಗಡೆ ಇರುವಂತಹ ಜೆಲ್ನ ತೆಗೆದುಕೊಳ್ಬೇಕಾಗುತ್ತೆ. ಇಲ್ಲಿ ನಾವು ಯಾವ ರೀತಿಯಾಗಿ ಕಟ್ ಮಾಡ್ತಾ ಇದ್ದೀವಲ್ಲ ಆ ರೀತಿಯಾಗಿ ಕಟ್ ಮಾಡಿಕೊಂಡ್ರೆ ತುಂಬ ಸುಲಭವಾಗಿ ಬರುತ್ತೆ. ಮೇಲ್ಗಡೆ ಇರುವಂತಹ ಮುಳ್ಳುಗಳನ್ನೆಲ್ಲ ತೆಗೆದುಕೊಂಡು ಈ ರೀತಿಯಾಗಿ ಜೆಲ್ನ ತೆಗೆದುಕೋಬೇಕಾಗತ್ತೆ. ಈ ಎಲ್ಲವನ್ನೂ ಸಹ ನಾವು ಇದೇ ರೀತಿಯಾಗಿ ಜೆಲ್ನ ತೆಗೆದುಕೊಂಡಿದ್ದೀವಿ. ತೆಗೆದುಕೊಂಡಿರುವಂತಹ ಜೆಲ್ನ ಒಂದು ಲೋಟಕ್ಕೆ ಇಟ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರ್ ಒಳಗಡೆಗೆ ಎಲ್ಲವನ್ನು ಸಹ ಸೇರಿಸ್ಕೊಳ್ತಾ ಇದ್ದೀವಿ. ಸೇರಿಸ್ಕೊಂಡಿದ ನಂತರ ಸ್ವಲ್ಪ ನೀರು, ರುಚಿ ಹಾಗೂ ಸ್ವಲ್ಪ ಪೆಪ್ಪರ್ ಪೌಡ್ರಿನ ಸೇರಿಸ್ಕೊಂಡು ನೀಟಾಗಿ ರುಬ್ಕೊಂಡ್ರೆ ಈಗ ಆರೋಗ್ಯಕರವಾದಂತಹ ಗ್ಯಾಸ್ಟ್ರಿಕ್ ಹಾಗೂ ಅಸಿಡಿಟಿಗೆ ರಾಮಬಾಣವಾದ ಅಲೋವೆರಾ ಜ್ಯೂಸ್ ರೆಡಿ ಆಗುತ್ತೆ. ನೀವು ಒಮ್ಮೆ ಟ್ರೈ ಮಾಡಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಎಲ್ರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಇದನ್ನು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ತಗೋಬೇಕಾಗುತ್ತೆ. ಏರ್ಫಾಲ್ ಸಮಸ್ಯೆ ಇರುವಂಥವ್ರಿಗೆ ಇದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು. ಏರ್ಫಾಲ್ ಸಮಸ್ಯೆ ಇರೋರು ವಾರದಲ್ಲಿ 2 ರಿಂದ 3 ಬಾರಿ ಇದನ್ನು ಮಾಡ್ಕೊಂಡು ಕುಡಿಯೋದ್ರಿಂದ ಏರ್ಫಾಲ್ ಸಮಸ್ಯೆಗಳು ಹಾಗೂ ಚರ್ಮಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳೆಲ್ಲವೂ ದೂರ ಆಗುತ್ತೆ. ಎಲ್ರಿಗೂ ನಮಸ್ಕಾರ.